ಬೆಳಗ್ಗೆನೆ ಬಂದರೆ ಈ ಥರ ಒಳ್ಳೊಳ್ಳೆ ವ್ಯೂಗಳನ್ನ ನೋಡ್ಬೋದು ನೀವು. ಹತ್ತದ ಕಷ್ಟನಾ? ಮಳೆಗಾಲ ಟ್ರಾಫಿಕ್ ಜಾಮ್ ಮಾಡಬೇಡಿ, ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಬೇಗ ಬೇಗ. ಆಕ್ಚುಲಿ ಸೊ ಇವರೆಲ್ಲ ಬಂದು ಇಲ್ಲಿ ಪೊಲ್ಯೂಷನ್ ಆಗೋಂಥ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಅವರ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದಾರೆ ಅಂತೂ ಹತ್ಬಿಟ್ಟಿದ್ದೀವಿ. ಸೊ ಈಗ ಇಳೋದೇ ಕಷ್ಟ ಅನ್ಸುತ್ತೆ. ಮತ್ತು ಹೆಲ್ಮೆಟ್ ಅಂಕೆ ಯಾವ ಎಲ್ಲ ಬೆಳೆಚಿಲ್ಲ ಎಲ್ಲ ಬಂದ್ಬಿಟ್ಟಾವೆ. ಏನೇ ಮಾಡಿದ್ರೆ ಬೆಳಗ್ಗೆ ಮಾಡಬೇಕು. ಅಣ್ಣ ಕನ್ನಡ ಆಡೋಣ. ಸಂಡೇ ಬಂತು ಅಂತಂದರೆ ನಾವಂತೂ ಸುಮ್ಮನೆ ಇರಲ್ಲ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇವತ್ತು ನಾವು ಹೊರಟಿರೋದು ಶಿವಗಂಗೆ ಬೆಟ್ಟಕ್ಕೆ. ಇದು ಬೆಂಗಳೂರಿಂದ ಸರಿಸುಮಾರು 52 ಕಿಲೋಮೀಟರ್ ಇದೆ. ಹಾಗೆ ನೆಲಮಂಗಲದಿಂದ 25 ಕಿಲೋಮೀಟರ್ ಇದೆ. ಟೆಕ್ನಾಲಜಿ ಮುಂದುವರೆದಾಗೆಲ್ಲ ಮನುಷ್ಯನಿಗೆ ಎಷ್ಟು ಅನುಕೂಲ ಆಗ್ತಿದೆಯೋ ಅಷ್ಟೇ ಪರಿಸರಕ್ಕೆ ಹಾನಿ ಕೂಡ ಆಗ್ತಾ ಇದೆ. ಹೊತ್ತಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇಡೀ ಬೆಟ್ಟ ಫುಲ್ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಫೈನಲಾಗೆ ತುದಿವರೆಗೂ ಹತ್ತಬೇಕು ಅಂತ ಇವತ್ತು ಬಂದಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ಹೇಳ್ಬಿಟ್ಟು. ಸೊ ಯಾರೋ ಪಾಪ ಪೂಜೆ ಮಾಡಿಸೋಣ ಅಂತ ತೊಗೊಂಡೋಗ್ತಿದ್ದಾರೆ. ಸೊ ನಮ್ಮ ಬಾಸ್ಗಳು ಎಂಟ್ರಿ ಕೊಟ್ಟು ಫೈನಲ್ ಅಟ್ಯಾಕ್ ಮಾಡಿ ಪೂಜೆ ಸಾಮಾನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ದೊಡ್ಡ ಗಣಪತಿ ಇದ್ದಾರೆ ಇಲ್ಲಿ. ಬೇಕಾದ್ರೆ ಸುಸ್ತನ್ನ ಆದರೆ ಎರಡೆರಡು ಮೆಟ್ಲು ಹತ್ತಿದ್ರೆ ಬೇಗ ಸುಸ್ತಾಗಲ್ವಂತೆ. ಸೊ 9 ಗಂಟೆಗೆ ದೇವಸ್ಥಾನ ಓಪನ್ ಇರುತ್ತೆ. ಹೋಗ್ತದಂಗೆ ನಿಮ್ಮ ಬಸವಣ್ಣ ಸಿಗುತ್ತೆ ಒಂದು, ನೋಡ್ಕೋಬೋದು. ಇದೆ ಬಸವಣ್ಣ. ಜ್ಯೂಸು, ವಾಟ್ರು, ಐಸ್ ಕ್ರೀಮ್ ಎಲ್ಲ ಸಿಗ್ತಾ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಪಾಪ ಏನು ಮಾಡೋಕ್ಕಲ್ಲ. ಅಷ್ಟು ಮ್ಯಾಕ್ ತಂದ್ಬಿಟ್ಟು ಅವರು ಸೇಲ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಬೇಕಲ್ವಾ. ಬೆಟ್ಟ ಹತ್ಬೇಕಾದ್ರೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಸುಸ್ತಾಗೋದು ಕಾಮನು. ವಾಟ್ರ್ ಬೇಕು ಅಂತಲೂ ತಗೊಳೋದು ಕಾಮನು. ಕುಡಿತೀವಿ, ಕುಡಿದ್ಮೇಲೆ ವಾಟ್ರ್ ಬಾಟ್ಲನ್ನ ಡಸ್ಟ್ಬಿನ್ ಹಾಕಲ್ಲ. ಪಂಚಾಯತಿ ಕಡೆಯಿಂದ ಎಂಟ್ರೆನ್ಸಲ್ಲಿ 20 ರೂಪಾಯಿ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಪರ್ ವೆಹಿಕಲ್ಗೆ. ಬಟ್ ನೋಡಿದ್ರೆ ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇವ್ರು ಯಾರು ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಇವರೆಲ್ಲ ಬಂದು ಇಲ್ಲಿ ಪೊಲ್ಯೂಷನ್ ಆಗೋಂಥ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಫೈನಲ್ ಟಚ್ ಅದು. ಸೊ ಅಲ್ಲಿ ರೀಚ್ ಆಗಬೇಕು ಇವಾಗ. ಬನ್ನಿ ಹೋಗೋಣ. ಶಕ್ತಿಶಾಲಿ ಯುವಕರೆಲ್ಲ ಸುಸ್ತಾಗಿ ಬಿದ್ದೋಗಿದ್ದಾರೆ. ನಾವು ಮಾತ್ರ ಸಾಧನೆ ಮಾಡ್ತಾ ಇದ್ದೀವಿ. ಹತ್ಬಿಡೋಣ ಬನ್ನಿ. ಮನುಷ್ಯನ ಬಾಡಿಯಲ್ಲಿ ಎಷ್ಟು ಮೂಳೆಗಳಿದ್ದಾವೆ, ಎಷ್ಟು ಪೇಯ್ನ್ ಬರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಆವಾಗ ಅವ್ರು ಟ್ರೆಕ್ಕಿಂಗ್ ಮಾಡಬೇಕು. ಇದೊಂದು 2 ಸಲ ಬೆಟ್ಟ ಹತ್ತಿ ಇಳಿದ್ಬಿಟ್ರೆ ಯಾವ ಬೊಜ್ಜು ಇರಲ್ಲ, ಏನಿರಲ್ಲ. ನಿಮ್ಮ ಜಿಮ್ಗೂ ಅವಶ್ಯಕತೆನೇ ಇರಲ್ಲ. ನೀವೆಲ್ಲ ಬೆಟ್ಟ ಹತ್ತಕ್ಕಾದವರು ಬೆಟ್ಟ ಹತ್ತಾರೆ, ಇಲ್ಲ ಅಂದರೆ ಒಳಕಲ್ ತೀರ್ಥ ಕೆಲವರು ಲಾಸ್ಟ್ ಮಾಡ್ತಾರೆ. ಬಟ್ ನಾವು ಹಂಗೆ ಮಾಡೋದು ಬೇಡ ಇವತ್ತು. ಇದೇನೇ ಕಷ್ಟ ಇರೋ ಪರವಾಗಿಲ್ಲ, ಫುಲ್ ಟಾಪ್ಗೆ ಹತ್ತಲೇಬೇಕು ಇವತ್ತು. ಸರ್ ಟಿಕೆಟ್ ತಗೋಬೇಕಾ? ಟಿಕೆಟ್ ತಗೋಬೇಕಾ? ಇಬ್ಬರಿದ್ದೇವೆ. ಎತ್ತ ರೂಪಾಯಿ ಕೊಡ. ಸೊ ಒಳಕಲ್ ತೀರ್ಥಕ್ಕೆ ಎಂಟ್ರಿ ಆಗಬೇಕು ಅಂದರೆ ಪರ್ ಹೆಡ್ 5 ರೂಪೀಸ್ ಕೊಡಬೇಕಾಗುತ್ತೆ. 5 ರೂಪೀಸ್ ನಾವು ಟಿಕೆಟ್ ತೊಗೊಂಡ್ವಿ ಈಗ. ಸೊ ಒಳಗೆ ಎಂಟ್ರಿ ಆಗ್ತಿದ್ದೀವಿ, ಬನ್ನಿ ನೋಡೋಣ. ಇದು ಆ್ಯಕ್ಚುಲಿ ಬಂಡೆ ಕೆಳಗಡೆ ಆದಂತಹ ಒಳಕಲ್ ತೀರ್ಥ. ಇದ್ರ ವಿಶೇಷ ಏನಪ್ಪ ಅಂತಂದರೆ, ಸೊ ಒಳಕಲ್ ತೀರ್ಥದೊಳಗೆ ಕೈ ಹಾಕಿ ಸೊ ನೀರು ತೊಗೊಂಡು ನೀರು ಸಿಕ್ಕಿದ್ರೆ ಅವ್ರಿಗೆ ಅವ್ರು ಅಂದ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅವ್ರ ಅದೃಷ್ಟ ಪರೀಕ್ಷೆ ಮಾಡ್ಕೊತಾ ಇದ್ದಾರೆ. ಸೊ ನೋಡ್ಬೇಕು ಯಾರ್ಯಾರು ಸಿಗುತ್ತೆ ಯಾರ್ಯಾರು ಸಿಗಲ್ಲ ಅಂತ ಹೇಳ್ಬಿಟ್ಟು. ಇದೇ ಒಳಕಲ್ ತೀರ್ಥ. ಸೊ ನೋಡ್ಬೋದು ನೀವು ಸಿಂಗಲ್ಸಲ್ಲಿ ಬಂದರೆ ನಿಮ್ಮ ಎನರ್ಜಿ ನೀವು ಎಷ್ಟು ಬೇಗ ಎತ್ತಕ್ಕಾಗುತ್ತೋ ಅಷ್ಟು ಬೇಗ ತಿಳಿಬೋದು. ಅದೇ ನೀವೇನಾರ ಕಮಿಟೆಡ್ ಆಗಿ ನಿಮ್ಮ ಹುಡುಗಿನ ಗರ್ಲ್ ಫ್ರೆಂಡನ್ನು ಹಾಕೊಂಡು ಬಂದರೆ, ಸೊ ನೀವು ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಇಲ್ಲೇ ಇರಬೇಕಾಗುತ್ತೆ. ಬಿಕಾಸ್ ಓನ್ಲಿ ಗರ್ಲ್ಸ್ಗೆ ಎನರ್ಜಿ ಇಲ್ಲ ಅಂತಲ್ಲ, ಅವ್ರಿಗೆ ಎನರ್ಜಿ ಇರುತ್ತೆ. ಬಟ್ ಅವ್ರು ತೋರಿಸ್ಕೊಳಲ್ಲ ಅಷ್ಟೇ. ಮಳೆಗಾಲ ಏನು ಸರ್ ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಬೆಟ್ಟ ಹತ್ತದ ಕಷ್ಟನಾ ಬೆಟ್ಟ ಇಳಿಯೋಕೆ ಕಷ್ಟ ನಮಗೆ? ಏಯ್ ಬೆಟ್ಟ ಇಳಿಯೋದು ಕಷ್ಟ, ಹತ್ತೋದು ಈಸಿನೇ. ಹಾಂ ಹತ್ತದ ಕಷ್ಟನಾ? ಸೊ ಚಿಕ್ಕ ಮಕ್ಕಳೆಲ್ಲ ನಮಗಿಂತ ಮುಂದೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡಿ ನಾವು ಇಲ್ಲೇ ಇದ್ದೀವಿ. ಸೊ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಚಿಕ್ಕ ಮಕ್ಕಳಿಗಿರೋ ಎನರ್ಜಿ ನಮಗಿಲ್ಲ. ಫುಲ್ ಮೇಲೆ ಹೋಗಿದ್ರಾ? ಫುಲ್ ಮೇಲೆ ಹೋಗಿದ್ರಾ? ಓಕೆ. ಇಲ್ಲಿ ನೋಡಿ. ಹಲೋ ಮೋಸ್ಟ್ಲಿ ಇವ್ರು ಹೆಣ್ಕೋತೀನಿ ಇರಬೇಕು. ಅದಕ್ಕೆ ನಮ್ಮ ನೋಡಿ ರಿಯಾಕ್ಷನ್ ಕೊಡ್ತಿಲ್ಲ. ಸೊ ನಾವು ಒಂದು ಅರ್ಥ ಆಗಿರೋ ಪ್ರಶ್ನೆ ಏನಂತಂದರೆ, ಕೋತಿಗಳು ನಮ್ಮ ಮುಖ ನೋಡ್ತಿಲ್ಲ, ಎಣ್ಣೆ ಕೈಲಿ ನೋಡ್ತಾರೆ. ನಮ್ಮ ಬಾಡಿನ ನಾವೇ ಒತ್ಕೊಂಡು ಬೆಟ್ಟ ಹತ್ತ ಕಷ್ಟಪಡ್ತಾ ಇದ್ದೀವಿ. ಅಂಥದ್ರಲ್ಲಿ ಶಿವ ಪಾರ್ವತಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಸಿಮೆಂಟು ಜಲ್ಲಿನ ಹೆಂಗೆ ತಂದಿರ್ಬೋದು ಅಂತ ಸೊ ನೀವು ಯೋಚನೆ ಮಾಡಿ. ಈ ಥರ ಈ ಬಂಡಿ ಇರಬೇಕಿದು. ಬೆಟ್ಟ ಹತ್ತಕ್ಕೆ ಕಷ್ಟ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ಬ ನೋಡಿ ಮೂಟೆ ಹೊತ್ಕೊಂಡು ಬೆಟ್ಟನ ಎತ್ತವ್ರೆ. ನಾವು ದುಡ್ಡನ್ನ ಖರ್ಚು ಮಾಡಿ ಶೋಕಿ ಮಾಡೋಕ್ಕೆ ಬರ್ತೀವಿ, ಅವ್ರು ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ಬ್ಯಾಗ್ಗಳು ಹುಷಾರು, ಕೋತಿಗಳ ಜೊತೆ ಮೇಲ್ಗಡೆ ಎಲ್ಲ ಒಳ್ಳೆ ಆಡಾಕವ್ರೆ. ತೆಲುಗು ಸಾಂಗು. ಅಣ್ಣ ಕನ್ನಡ ಆಡೋಣ. ಈ ಒಂದು ಕನ್ನಡ ಆಡ್ರು ಯಾವುದೊಂದು ಹಾಕಿ. ಹಾಂ ನೋಡಿ.
ಜೋಶ್ ಬರುತ್ತೆ ಇವಾಗ. ಎಂತ ಹಾಡು ಹಾಕಿದ್ರೆ ನೋಡುತ್ತಾ ನೋಡುತ್ತಾ ನಿನ್ನನೇ ನೋಡುತ್ತಾ. ಒಳ್ಳೆ ವ್ಯೂ ಇದೆ, ನೋಡ್ಬೋದು ನೀವು. ಯುವರ್ ಫ್ರಮ್ ಟ್ರಾಫಿಕ್ ಜಾಮ್ ಮಾಡಬೇಡಿ, ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಬೇಗ ಬೇಗ. ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ಫೈನ್ ಬೀಳುತ್ತೆ. ಓವರ್ ಸ್ಪೀಡಾಗೆಲ್ಲ ಹೋಗ್ಬೇಡಿ. DL ಚೆಕ್ ಮಾಡ್ಕೊಳ್ಳಿ, ಇನ್ಸೂರೆನ್ಸ್ ಚೆಕ್ ಮಾಡ್ಕೊಳ್ಳಿ. ಕೊನೆಗೂ ಅಂತ ಬಂದ್ವಿ. ಸೊ ಒಂದೇ ಹೋಯ್ತದ, ಹೆಣ್ಮಗು ಹೇಳ್ತೈತೆ ಏನೇ ಮಾಡಿದ್ರೆ ಬೆಳಗ್ಗೆ ಮಾಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೇನು ಮಾಡಬೇಕು ಗೊತ್ತಿಲ್ಲ. ಬರೋ ಯಾವ ಎಲ್ಲ ಬೆಳೆಚಿಲ್ಲ ಎಲ್ಲ ಬಂದ್ಬಿಟ್ಟಾವೆ. ಬರೀಗಾಲ ಇರ್ತದ ಕಷ್ಟ ಅಂತೆಲ್ಲ ಯಾರೋ ಮಹಾ ತಾಯಿ ಈಳ್ಸಕೊಂಡ್ಬಿಟ್ಟಾವಳೆ. ಮಂಗನಿಂದ ಮಾನವ ಅಂತ ಇದಕ್ಕೆ ಹೇಳೋದು. ಸೊ ಮಂಗ ಆದಮೇಲೆ ಮನುಷ್ಯ ಆಗಿರೋದು. ಕೋತಿ ಬುದ್ಧಿ ಮಾತ್ರ ಎಲ್ಲಾದರೂ ಬಿಡಲ್ಲ ನಮ್ಮ ಹುಡುಗರು. ಸೊ ಯಾಕೆ ಅಂತ ಕೇಳಿದರೆ ನೋಡಿ, ಬಸವಣ್ಣ ಗಂಟೆ ಪೂಜಾರಿ ಹೊಡಿಬೇಕು, ನಮ್ಮ ಹುಡುಗರೇ ಹೊಡ್ಕೊಂತವ್ರೆ ಸುತ್ತ ಬಸವಣ್ಣ. ಸೊ ಇವ್ರು ಸುತ್ತಬೇಕು ಒಂದು ರೌಂಡು. ತುಂಬ ಇಲ್ಲಿ ರಿಸ್ಕಿ ಜಾಗ ಇದೆ, ನೋಡ್ಬೋದು. ಇಲ್ಲಿ ಕಬ್ಬಣ ಹಾಕಿ ಬಂದೋಬಸ್ತಲ್ಲಿದೆ, ಸಮಸ್ಯೆ ಇದೆ, ಸುತ್ತಬೋದು. ಏಕಶಿಲಾ ನಂದಿ ಇದು. ಸೊ ಒಂದೇ ಒಂದು ಕಲ್ಲಲ್ಲಿ ಸೊ ನಂದಿನ ಫುಲ್ಲು ಕೆತ್ತನೆ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದೇ ನಂದಿ. ಹತ್ತಂತೂ ಹತ್ಬಿಟ್ಟಿದ್ದೀವಿ. ಸೊ ಈಗ ಇಳಿಯೋದೇ ಕಷ್ಟ ಅನಿಸುತ್ತೆ. ಸೊ ಹತ್ಬೇಕಾದ್ರೆ ಅನಿಸ್ತಾ ಇತ್ತು ಹತ್ತೋದು ಕಷ್ಟ ಅಂತ ಹೇಳ್ಬಿಟ್ಟು, ಈ ಇಳಿಯೋದು ನೋಡಿದ್ರೆ ಇಳಿಯೋದು ಕಷ್ಟ ಅನಿಸ್ತೈತೆ. ಮಂಡೆ ಅಂತ ಹೇಳ್ಬಿಟ್ಟು ಬಂದು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಅಂತ ಹೇಳ್ಬಿಟ್ಟು ಇಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಎಲ್ರಿಗೂ ಅರ್ಥ ರೀತಿ ಬರ್ದವ್ರೆ. ಸೊ ಆದರೂ ಯಾರೋ ಒಬ್ರು ಮಾತ್ರ ಬಿಟ್ಟಿದ್ದಾರೆ ಇಲ್ಲಿ. ಸೊ ಮಿಕ್ತಾರೆಲ್ಲ ಹಾಕೊಂಡು ಹೋಗಿದ್ದಾರೆ, ಇಲ್ಲಿಗೆ ಶೂ ಹಾಕೊಂಡು ಬಂದಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ನೀವೇ ನೋಡ್ಬೋದು. ಇಲ್ಲಿ ಎಲ್ಲರೂ ಕೂಡ ಪಾದರಕ್ಷೆಗಳನ್ನು ಹಾಕೊಂಡು ಬಂದಿದ್ದಾರೆ ಇಲ್ಲಿಗೆ. ಸೊ ಇದೇ ರೀತಿ ನಡೆದರೆ ಸೊ ದೇವರು ಕೂಡ ಬೆಟ್ಟ ಬಿಟ್ಟು ಕೆಳಗೆ ಇಳಿದವ ಲಕ್ಷಣ ಎಲ್ಲನೂ ಕಾಣಿಸ್ತಾ ಇದೆ. ಪದ್ಧತಿ ಪ್ರಕಾರ ಈ ಕಾಯನ್ನ ಮನಸ್ಸಲ್ಲಿ ಅಂದ್ಕೊಂಡು ಅದ್ರ ಮೇಲೆ ಕಾಯಿ ನೆಸ್ತಾರೆ, ಅದಾಗುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ ಬೇರೆ ಆಡ್ತವ್ರೆ. ಲವ್ ಆರ್ಡರ್ ಕಂಡ್ರೆ ನಮ್ಗೆ ಆಗಲ್ವೋ ಅಂತ ಹೇಳ್ಬಿಟ್ಟು. ಸೊ ಅಂತಾರೆ ಇಬ್ಬರು ಮೂರನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಅವರ ಗರ್ಲ್ ಫ್ರೆಂಡ್ ಬಿಡ್ತಾ ಬಂದಿದ್ದಾರೆ. ನಾವು ನೋಡ್ರಿ ಅಬ್ಬೆ ಪಾರಿ ಥರ ಸಿಂಗಲ್ ಆಗಿ ಬಂದಿದ್ದೀವಿ. ಇಲ್ಲೂ ಮೋಜು ಮಸ್ತಿಗಳು ನಡೀತಾ ಇದೆ. ತಂದೆ ಪ್ರೀತಿಗೆ ಕೊನೆಯೇ ಇಲ್ಲ. ಅವ್ರಪ್ಪ ವೃತ್ತದಲ್ಲದೇ ಮಗುನ ಎತ್ಕೊಳ್ತಾ ಇದ್ದಾರೆ. ಮೇಲ್ಗಡೆ ಕೋತಿಗಳಿದೆ, ಬ್ಯಾಗ್ ಹುಷಾರು. ಸುಂದರ್ಸಿಕ್ಕೆ ಬಸ್ ಹೆಲ್ಮೆಟ್ ಅಂಕೆ ಮೇಡಮ್, ಮೇಲ್ಗಡೆ ಕೋತೇವೆ, ಬ್ಯಾಗ್ ಹುಷಾರು ತಗೊಂಡೋಗಿ.